ಎಲ್ರಿಗೂ ನಮಸ್ಕಾರ. ಮೊನ್ನೆ ವಿಡಿಯೋ ಸರಣಿಯಲ್ಲಿ ಪಿಕ್ಚರ್ ಇನ್ ಪಿಕ್ಚರ್ ಮಾಡೋದು ಹೇಗೆ ಅಂತ ನೋಡಿದೆವು. ಇವತ್ತು ಝೂಮ್ ಇನ್ ಝೂಮ್ ಔಟನ್ನು ಮಾಡೋದು ಹೇಗೆ, ಆಮೇಲೆ ಅದನ್ನು ಪ್ರೀಸೆಟ್ ಆಗಿ ಸೇವ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಶಾರ್ಟ್ ಮೂವಿಯ ಒಂದು ಸಣ್ಣ ಕ್ಲಿಪ್ಪನ್ನು ಯೂಸ್ ಮಾಡಿ ಝೂಮ್ ಇನ್ ಮತ್ತು ಝೂಮ್ ಔಟನ್ನು ನೋಡೋಣ. F7 ಪ್ರೆಸ್ ಮಾಡಿದರೆ ಲೇಔಟರ್ ಓಪನ್ ಆಗುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ ಕೀ, ಆಮೇಲೆ ಎಂಡ್ ಪೊಸಿಷನಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದನ್ನು ಹೀಗೆ ಡ್ರಾಗ್ ಮಾಡ್ಬೋದು. ಇದನ್ನು ಹೀಗೆ ಎಂಡಿಗೆ ಈ ಎಫೆಕ್ಟನ್ನು ಸೇವ್ ಮಾಡಲಿಕ್ಕೆ ಇಲ್ಲೊಂದು ಎಫೆಕ್ಟ್ಸಲ್ಲಿ ಒಂದು ನ್ಯೂ ಫೋಲ್ಡರಲ್ಲಿ ನಮಗೆ ಏನು ಬೇಕೋ ಅದು ಕಸ್ಟಮ್ ಇದನ್ನು ಹೀಗೆ ಡ್ರಾಗ್ ಮಾಡಿಬಿಟ್ರೆ ಈ ಲೇಔಟ್ರಿಗೆ ಒಂದು ಹೆಸರು ರೀನೇಮ್ ಮಾಡೋಣ, ಝೂಮ್. ಈ ಕ್ಲಿಪ್ಪನ್ನು ಈ ಥರ ಹೀಗೆ ಡ್ರಾಗ್ ಮಾಡಿ ಬಿಟ್ಟುಬಿಟ್ರೆ ಝೂಮಿಂಗ್ ಆಗುತ್ತೆ. ನನ್ನ ಮುಂದಿನ ಎಲ್ಲ ಸರಣಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಇಲ್ಲಿ ಅದನ್ನು ಕಸ್ಟಮೈಸ್ ಮಾಡ್ಬೋದು. ಇದನ್ನು ಹೀಗೆ ಅದೇ ಥರ ಝೂಮ್ ಔಟ್ ಕೂಡ ಮಾಡ್ಬೋದು. ಮುಂದಿನ ವಿಡಿಯೋ ಸರಣಿಯಲ್ಲಿ ಈ ಶಾರ್ಟ್ಕಟ್ಗಳನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತ ನೋಡೋಣ. ಇದು ಝೂಮ್ ಇನ್ನಿದೆ ಇದರಲ್ಲಿ ಆಲ್ರೆಡಿ. F7 ಪ್ರೆಸ್ ಮಾಡಿ ಈ ಬಟನ್ಗಳನ್ನು ಇಲ್ಲಿ ಈ ಥರ ಸ್ಟಾರ್ಟಿಂಗ್ ಬಟನನ್ನು ಎಂಡಿಗೆ ಹೀಗೆ ಡ್ರಾಗ್ ಮಾಡಿ ಇಟ್ಟರೆ ಇದು ಝೂಮ್ ಔಟ್ ಆಗುತ್ತೆ. ಇದನ್ನು ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ ಸಲ ಝೂಮ್ ಯಾವುದು ಬೇಕೋ ಅದನ್ನು ಈಗ ಡ್ರಾಗ್ ಮಾಡಿ ಹೇಳ್ಕೊಂಡ್ರೆ ಆಯಿತು. ಇದೀಗ ಝೂಮ್ ಇನ್ನಿದೆ. ಈ ಬಟನ್ ಅಲ್ಲಿ, ಈ ಬಟನ್ ಇಲ್ಲಿ, ಹೀಗೆ ಝೂಮ್ ಔಟ್ ಆಗುತ್ತೆ. ಮುಂದಿನ ಸರಣಿಯಲ್ಲಿ ಲೇಔಟನ್ನು ಯೂಸ್ ಮಾಡಿ ಎನಿಮೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ನಮಸ್ಕಾರ.